ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ MCQ ಪ್ರಶ್ನೆಯನ್ನು ಬಿಡಿಸೋಣ. ಈ MCQ ಡಿಟರ್ಮಿನೆಂಟ್ ಚಾಪ್ಟರ್ದಲ್ಲಿ ಬರುತ್ತದೆ. ಇಲ್ಲಿ ಏನು ಕೊಡಲಾಗಿದೆ, ಇಫ್ ಮ್ಯಾಟ್ರಿಕ್ಸ್ ಎ ಕೊಡಲಾಗಿದೆ 2 -3 3 4 ದೆನ್ ಫೈಂಡ್ ಇನ್ವರ್ಸ್ ಆಫ್ ಎ. ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಸೊ ಬಹಳ ಸಿಂಪಲ್ ಇದೆ. ಇನ್ವರ್ಸ್ ಆಫ್ ಎ ಅಂದರೆ ಫಾರ್ಮುಲಾ ಇದೆ, ಅಡ್ಜೆಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬರುತ್ತದೆ. ಓಕೆ, ಮೊದಲು ನಾವು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಕೊಟ್ಟಂಥ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಫಾರ್ಮ್ದಲ್ಲಿ ಬರೆಯೋಣ. 2 -3 3 4 ಡಿಟರ್ಮಿನೆಂಟ್ ಇದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ 2 × 4 8 ಆಗುತ್ತದೆ, -3 × 3 -9, ಇದು +9 ಆಗುತ್ತದೆ. ಟೋಟಲ್ ಎಷ್ಟದು 8 + 9 17. ದಿಸ್ ಈಸ್ ನಾಟ್ ಈಕ್ವಲ್ ಟು 0. ಇದು 0 ಇರಬಾರ್ದು ಅಂದಾಗ ನಮಗೆ ಇನ್ವರ್ಸ್ ಸಿಗುತ್ತದೆ, ಇನ್ವರ್ಸ್ ಆಫ್ ಎ ಸಿಗುತ್ತದೆ. ಈ ಪಾಠ ಆಯಿತು. ಈಗ ಅಡ್ಜೆಂಟ್ ಆಫ್ ಎ ಕಂಡುಹಿಡಿಯೋಣ. ಅಡ್ಜೆಂಟ್ ಆಫ್ ಎ ಕಂಡುಹಿಡಿಯೋ ಸೂತ್ರ ಬಹಳ ಸಿಂಪಲ್ ಇದೆ. ಅಡ್ಜೆಂಟ್ ಆಫ್ ಎ ಈಕ್ವಲ್ ಟು ಕೊಟ್ಟಂಥ ಮ್ಯಾಟ್ರಿಕ್ಸ್ ಇದೆಯಲ್ಲ, ಈ ಎಲಿಮೆಂಟ್ ಎಲ್ಲ ಡಯಾಗೋನಲ್ ಎಲಿಮೆಂಟ್ಸ್ ಇವನು ಇಂಟರ್ಚೇಂಜ್ ಮಾಡಿ. ಮೊದಲೇ 4 ಬರೀರಿ, ನಂತರ 2 ಬರೀರಿ. ನಂತರ ಇದೇ ಎಲಿಮೆಂಟ್ ಇದೆಯಲ್ಲ -3, ಇವು ಎರಡು ಮೇಲೆ ಸೈನ್ ಅಪೋಸಿಟ್ ಮಾಡೋದು. ನಾವು ಪ್ಲಸ್ ಇದ್ದರೆ ಮೈನಸ್ ಮಾಡೋದು, ಮೈನಸ್ ಇದ್ದರೆ ಪ್ಲಸ್ ಮಾಡೋಕು. ಇಲ್ಲಿ -3 ಇದೆಯಲ್ಲ, ಇದನ್ನು +3 ತೆಗೆದುಕೊಳ್ಳೋಣ. ಇದು +3 ಇದೆಯಲ್ಲ, ಇದನ್ನು -3 ತೆಗೆದುಕೊಳ್ಳೋಣ. ದ ಇನ್ವರ್ಸ್ ಆಫ್ ಎ ಈಕ್ವಲ್ ಟು ಅಡ್ಜೆಂಟ್ ಆಫ್ ಎ ಅಂದರೆ ಇದನ್ನು ಬರೀಕೊಳ್ಳೋಣ. ಅಡ್ಜೆಂಟ್ ಆಫ್ ಎ ಅಂದರೆ 4 3 -3 2 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ 17 ಇದೆ, 1/17 ಡಿವೈಡ್ ಬೈ 17. ಅಂದರೆ ಇಲ್ಲಿ ಆಪ್ಷನ್ ಬಿ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಐ ಬಟನ್ನಲ್ಲಿ ಕೆಲವು ಲಿಂಕ್ಸ್ ಇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್